ನಮಸ್ಕಾರ ಮಕ್ಕಳೇ. ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಅತಿಥಿಗಳಿಗೆ ಆಶ್ರಯ ಕೊಡದ ಹಂಸಗಳ ಕತೆ. ಹಂಸ ಅಂದರೆ ಸ್ವ್ಯಾನ್. ಏನಿದು ಕತೆ ನೋಡ್ಕೊಂಬೋಣ. ಒಂದು ಹಿಮಾಲಯದ ಸಮೀಪದಲ್ಲಿ ಒಂದು ಸರೋವರ ಇರುತ್ತೆ. ಅಲ್ಲಿ ಬಹಳಷ್ಟು ಶ್ವೇತವರ್ಣದ ಅಂದರೆ ಬಿಳಿಯ ಹಂಸಗಳು ವಾಸವಾಗಿರ್ತವೆ. ಆ ಹಂಸಗಳಿಗೆ ಬಹಳ ಗರ್ವ ಇರುತ್ತೆ. ಅಂದರೆ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಆಟಿಟ್ಯೂಡ್. ಒಮ್ಮೆ ವಾತಾವರಣದಲ್ಲಿ ಜೋರಾದ ಮಳೆ ಹಾಗೂ ಬಿರುಗಾಳಿ ಬೀಸುತ್ತೆ. ಆವಾಗ ಪಕ್ಕದ ಊರಿನಲ್ಲಿದ್ದಂಥ ಸಣ್ಣ ಸಣ್ಣ ಹಕ್ಕಿಗಳು ತಾವಿದ್ದ ಊರನ್ನು ತೊರೆದು ಈ ಸರೋವರದ ಹತ್ತಿರ ಬರ್ತವೆ. ಬಂದು ಅಲ್ಲಿರುವಂಥ ಹಂಸಗಳನ್ನು ಕೇಳ್ತವೆ, ನಮ್ಮ ಊರಿನ ಹತ್ರ ಬಹಳಷ್ಟು ಮಳೆ ಬಿರುಗಾಳಿ ಎಲ್ಲ ಬಂದು ನಮ್ಮ ಗೂಡೆಲ್ಲ ಹಾಳಾಗಿದೆ, ದಯವಿಟ್ಟು ನಿಮ್ಮ ಸರೋವರದ ಬಳಿ ನಮಗೆ ಆಶ್ರಯ ಕೊಡಿ ಅಂತ ಕೇಳ್ತವೆ. ಆಗ ಅಲ್ಲಿದ್ದ ಹಂಸಗಳು ಗರ್ವದಿಂದ, ಆಗೋದಿಲ್ಲ, ಇದು ನಾವು ಇರುವಂಥ ಜಾಗ, ಇಲ್ಲಿ ನಿಮಗಳಿಗೆ ಅವಕಾಶ ಕೊಡೋಕ್ಕಾಗಲ್ಲ, ನೀವು ಬೇರೆ ಕಡೆ ನೋಡ್ಕೊಳ್ಳಿ ಅಂತ ಅವು ಆ ಒಂದು ಪುಟ್ಟ ಹಕ್ಕಿಗಳಿಗೆ ಆಶ್ರಯನ ಕೊಡದೆ ಅಲ್ಲಿಂದ ಕಳಿಸ್ಬಿಡ್ತಾರೆ. ಆದರೆ ಪಾಪ ನಿರಾಶೆಯಿಂದ ಆ ಹಕ್ಕಿಗಳು ಅಲ್ಲಿಂದ ಮತ್ತೆ ಬೇರೆಡೆಗೆ ಸ್ಥಳಾಂತರಗೊಳ್ತವೆ. ಹೀಗಿರ್ಬೇಕಾದ್ರೆ ಪ್ರಕೃತಿ ಒಂದೇ ಥರ ಇರುತ್ತಾ ಮಕ್ಕಳೇ? ಹಾಗಾಗಿ ಆ ಹಂಸಗಳ ಇದ್ದಂಥ ಸರೋವರದ ಮೇಲೆ ಜೋರಾದ ಬಿರುಗಾಳಿ ಹಾಗೂ ಜೋರಾದ ಮಳೆ ಬಂದು ಆ ಸರೋವರದ ಮೇಲೆ ಅದರ ಸುತ್ತಮುತ್ತ ಇರುವಂಥ ಮರಗಳೆಲ್ಲ ಕಡಿದು ಬಿದ್ದೋಗುತ್ತೆ. ಆ ಬಿದ್ದೋದಾಗ ಆ ಹಂಸಗಳ ಗೂಡು ಏನಿರುತ್ತೆ ಆ ಗೂಡೆಲ್ಲ ಒಡೆದೋಗಿ ಹಾಳಾಗೋಗುತ್ತೆ. ಆ ಹಂಸಗಳು ಆವಾಗ ಬೇರೆಡೆಗೆ ಸ್ಥಳಾಂತರ ಮಾಡೋಣ ಅಂತ ಹಾರಿ ಹೋಗ್ತಾ ಇರ್ತಾರೆ. ಆವಾಗ ಹಾರಿ ಹೋಗಿ ಅವು ಇಳಿದದ್ದು ಸ್ಥಳ ಯಾವುದು ಗೊತ್ತಾ ಮಕ್ಕಳೇ? ಇವು ಏನು ಆಶ್ರಯ ಕೊಟ್ಟಿರಲ್ಲ ಆ ಪುಟ್ಟ ಹಕ್ಕಿಗಳು ಇದ್ದಂಥ ಜಾಗ. ಆಗ ಅಲ್ಲಿ ಬಂದು, ನಾವು ಇಲ್ಲಿ ತಂಗಬಹುದೇ, ನಮ್ಮ ಗೂಡುಗಳೆಲ್ಲ ಒಡೆದೋಯ್ತು, ನಮಗೆ ಆಶ್ರಯ ಇಲ್ಲ, ದಯವಿಟ್ಟು ಆಶ್ರಯ ಕೊಡಿ ಅಂತ ಆ ಹಂಸಗಳು ಆ ಪುಟ್ಟ ಹಕ್ಕಿಗಳನ್ನ ಕೇಳ್ಕೊಂಡಾಗ ಅವು ಖುಷಿಯಿಂದ, ಖಂಡಿತ ನೀವು ನಾವು ವಾಸಿಸುವ ಜಾಗದಲ್ಲಿ ನೀವು ವಾಸ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ಅವುಗಳನ್ನು ಸಂತೋಷದಿಂದ ಬರಮಾಡಿಕೊಳ್ತವೆ. ಮಕ್ಕಳೇ, ಈ ಕಥೆಯ ನೀತಿ ಏನು ಅಂದರೆ, ಅತಿಥಿಗಳಿಗೆ ಸತ್ಕಾರವನ್ನು ಮಾಡಬೇಕು. ಅಂದರೆ ಇದನ್ನು ತಿಳ್ಕೋಬೇಕು. ಯಾರು ಅಂದರೆ ಹೇಳಬೇಕು ಅಂದರೆ, ಯಾರು ನಿಮ್ಮ ಮನೆಗೆ ಬಂದಾಗ ಅವರನ್ನು ಪ್ರೀತಿಯಿಂದ ಗೌರವದಿಂದ ಕಾಣಬೇಕು ಹಾಗೂ ನಗುತ್ತಾ ಅವ್ರನ್ನ ನಿಮ್ಮ ಮನೆಗೆ ಬರಮಾಡಿಕೊಳ್ಬೇಕು. ಅದು ಬಿಟ್ಟು ನಿಮ್ಮ ಪಾಡಿಗೆ ನೀವು ಏನು ಮಾಡ್ತಿರ್ತೀರೋ ಅದನ್ನು ಮಾಡ್ತಾ ಕೂತ್ಕೊಂಡು ಅವರನ್ನು ಗಮನಿಸ್ತೇ ಇರೋದಲ್ಲ. ಅವರನ್ನು ನೀವು ಗಮನಿಸಿ ಅವರನ್ನು ಸತ್ಕರಿಸಬೇಕು ಅಥವಾ ಅವರನ್ನು ಸಂತೋಷದಿಂದ ಮಾತಾಡಿಸ್ಬೇಕು. ಆವಾಗ ಅವ್ರಿಗೂ ಖುಷಿ ಆಗುತ್ತೆ. ಅದರಿಂದ ಮಕ್ಕಳೇ, ಅತಿಥಿ ದೇವೋ ಭವ ಅಂತ ನಮ್ಮ ಭಾರತದಲ್ಲಿ ಹೇಳ್ತೀವಿ. ಅಂದರೆ ಅತಿಥಿಗಳೇ ದೇವರು. ಅಂದರೆ ಈ ಕಥೆಯ ನೀತಿ ಇಷ್ಟೇ, ದೊಡ್ಡವರೆಲ್ಲ ಜಾಣರಲ್ಲ ಅಂತಾರಲ್ಲ ಆ ಥರ. ಅಂದರೆ ಆ ಹಂಸಗಳು ಗರ್ವದಿಂದ ಆ ಪುಟ್ಟ ಹಕ್ಕಿಗಳನ್ನ ಓಡಿಸ್ಬಿಟ್ರು. ಆದರೆ ಆ ಪುಟ್ಟ ಹಕ್ಕಿಗಳು ತಮ್ಮ ದೊಡ್ಡ ಗುಣದಿಂದ ಆ ಒಂದು ದೊಡ್ಡ ಹಂಸಗಳನ್ನು ತಮ್ಮ ಗೂಡಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡ್ತು ಮಕ್ಕಳೇ. ಅದರಿಂದ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ. ಯಾರ ಮನಸ್ಸು ದೊಡ್ಡದಿರುತ್ತೋ ಅವರೇ ದೊಡ್ಡವರು. ಅದರಿಂದ ಈ ಕಥೆಯನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಯಾರೂ ಮರಿಬೇಡಿ.